ಗಾಯ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ನನ್ನ ಬರ್ತ್ಡೇ ವ್ಲಾಗ್ ಆಗಿರುತ್ತೆ. ಇವತ್ತು ನಾನೇ ಲಂಚ್ನ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದರದ್ದೆಲ್ಲ ನಿಮಗೆ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ. ಇದು ನನ್ನ ಬರ್ತ್ಡೇ ಔಟ್ಫಿಟ್. ಆ್ಯಕ್ಚುಲಿ ಇವಾಗ ಇದು ಡೆಲಿವರಿ ಆಯಿತು. ಆರ್ಡರ್ ಮಾಡಿದ್ದೆ, ಬಂದಿರಲಿಲ್ಲ. ಇನ್ನೊಂದು ಅಮ್ಮ ತಗೊಬಂದಿದ್ದಾರೆ ಹುಬ್ಳಿಯಿಂದ, ಅದನ್ನ ಆಮೇಲೆ ಹಾಕ್ಕೊತೀನಿ. ಇವಾಗ ಲಂಚ್ನ ಪ್ರಿಪೇರ್ ಮಾಡೋದಕ್ಕೆ ಈ ಔಟ್ಫಿಟ್ನ ಹಾಕ್ಕೊಂಡಿದ್ದೀನಿ. ವೈಟ್ ಕಲರ್ ಟಾಪ್ ಮತ್ತು ಬ್ಲ್ಯಾಕ್ ಪಲಾಝೋ. ಓಕೆ, ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಈ ಔಟ್ಫಿಟ್ ಕ್ಯೂಟಾಗಿ ಚೆನ್ನಾಗಿದೆ. ಫಾರ್ಮಲ್ ಕ್ಯಾಶುಯಲ್ ಆಗಿ ವೇರಿಗೆ, ಆಮೇಲೆ ಆಫೀಸ್ ಕಾಲೇಜ್ ವೇರಿಗೆಲ್ಲ ತುಂಬ ಚೆನ್ನಾಗಿದೆ. ಹಂಗಾಗಿ ಇದೊಂದು ತರಿಸ್ಕೊಂಡಿದ್ದೆ. ಅದನ್ನೆಲ್ಲ ಡೇ ಎಲ್ಲ ಫುಲ್ ಅದೇ ಥರ ಹಾಕ್ಕೊಂಡು ಡ್ರೆಸ್ ಇರೋಕ್ಕಾಗಲ್ಲ ಅಂತ ಸ್ವಲ್ಪ ಗ್ರ್ಯಾಂಡ್ ಆಗಿದೆ. ಎತ್ನಿಕ್ ಔಟ್ಫಿಟ್ ಅದು. ಸೊ ಇದನ್ನೊಂದು ಆರ್ಡರ್ ಮಾಡಿದ್ದೆ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಪ್ರತಿ ವರ್ಷ ನನ್ನ ಬರ್ತಡೇಲಿ ಅಮ್ಮನೇ ನನಗೆ ಏನೇನು ಇಷ್ಟ ಆಗುತ್ತೆ ಅಂತ ಮಾಡಿಕೊಡ್ತಾ ಇದ್ರು. ನಾನು ಜಾಸ್ತಿ ಏನೇನು ಇಷ್ಟ ಅಂತ ಅವ್ರಿಗೆ ಗೊತ್ತಿರುತ್ತೆ, ಹಾಗಾಗಿ ಅವರೇ ಮಾಡಿಕೊಡ್ತಾಯಿದ್ರು. ಹೋದ ವರ್ಷದಲ್ಲಿ ನೀವು ನೋಡಿರ್ಬೋದು, ನನಗೆ ಗೋಲ್ಗಪ್ಪ ಇಷ್ಟ ಅಂತ, ಆಮೇಲೆ ಆಲೂ ಪರೋಟ ಇಷ್ಟ ಅಂತ ಎಲ್ಲ ಮಾಡಿಕೊಟ್ಟಿದ್ರು. ಬಟ್ ಈ ಸತಿ ನಾನೇ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕುಕ್ಕಿಂಗ್ ಸ್ಕಿಲ್ ಸ್ವಲ್ಪ ನಾನು ಇಂಪ್ರೂವ್ ಆಗಿದೆ. ಬಟ್ ಈ ಸತಿ ನಾನು ನನ್ನ ಬರ್ತಡೇಗೆ ನಾನೇ ಅಡುಗೆ ಮಾಡಿ ಎಲ್ಲರಿಗೂ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಸತಿ ನಾನು ಪನ್ನೀರ್ ಬಟರ್ ಮಸಾಲ ಮತ್ತು ತಂದೂರಿ ರೋಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಜೀರಾ ರೈಸ್ ದಾಲ್ ತಡ್ಕ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಆ ಟೈಮ್ ಆದರೆ ಮಾಡ್ತೀನಿ, ಇಲ್ಲ ಅಂದರೆ ಮಾಡಲ್ಲ. ಆಮೇಲೆ ಸ್ವೀಟಿಗೆ ಕೀರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನದಿಂದ ಅಂತಿದ್ದೆ ಅಮ್ಮಂಗೆ, ನಂಗೆ ಕೀರ್ ತಿನ್ನೋಂಗಾಗಿದೆ ಅಂತ. ಬಟ್ ಅದು ಆಗೋಕ್ಕೆ ನಾನು ಬರ್ತಾನೆ ಬೇಕಾಯಿತು ಅಂತ ಅನಿಸುತ್ತೆ. ಹಾಗಾಗಿ ಕೀರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಪನ್ನೀರ್ ಬಟರ್ ಮಸಾಲಕ್ಕೆ ಪನ್ನೀರ್ನ ನಾನು ಮನೇಲೇ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಮಿಲ್ಕ್ ಪೌಡರ್ನ ಯೂಸ್ ಮಾಡಿ ಅದು ಯಾವ ಥರ ಅಂತ ತೋರಿಸ್ತೀನಿ. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಐ ಆಮ್ ಸೋ ಎಕ್ಸೈಟೆಡ್ ಗೈಸ್. ಬಟ್ ನಾಡಿದ್ದು ನಮಗೆ ಎಕ್ಸಾಮ್ ಇದೆ. ಅದೊಂದು ಎಕ್ಸಾಮ್ ಇರಲಿಲ್ಲ ಆದರೆ ಇದು ತುಂಬ ಚೆನ್ನಾಗಿರ್ತಿತ್ತು ನನ್ನ ಬರ್ತಡೇ ಅಂತ ಅನಿಸುತ್ತೆ. ಇಟ್ಸ್ ಓಕೆ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಎಷ್ಟೋ ಸತಿ ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ. ಶುರು ಮಾಡೋಣ ಅಂತ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ನಾನು ಇದಕ್ಕೆ 2 ಕಪ್ಪಷ್ಟು ಮಿಲ್ಕ್ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದರಿಂದ ಒಂದು 200 ಗ್ರಾಮ್ಸ್ ಅಥವಾ 150 ಗ್ರಾಮಷ್ಟು ನಮಗೆ ಪನ್ನೀರ್ ಸಿಗುತ್ತೆ. ನೆಕ್ಸ್ಟ್ ನಾನು ಯಾವ ಬೌಲಲ್ಲಿ ಮಿಲ್ಕ್ ಪೌಡರ್ ತಗೊಂಡಿದ್ನೋ ಅದೇ ಬೌಲಲ್ಲಿ 4 ಬೌಲಷ್ಟು ನಾನು ನೀರನ್ನ ಸೇರಿಸ್ತಾ ಇದ್ದೀನಿ. 1 ಬೌಲಿಗೆ 2 ಬೌಲ್ ನೀರು ಥರ ಇದಕ್ಕೆ ಸೇರಿಸ್ಕೋಬೇಕು ನಾವು. ಈ ಕ್ವಾಂಟಿಟಿಯಲ್ಲಿ ಸೇರಿಸ್ಕೊಂಡ್ರೆ ಕರೆಕ್ಟಾಗಿ ನಿಮಗೆ ಪನ್ನೀರ್ ಬರುತ್ತೆ. ನೆಕ್ಸ್ಟ್ ಸ್ಟೆಪ್, ಇದಕ್ಕೆ ಗಂಟೇನೂ ಆಗದೇ ಇರೋ ರೀತಿ ಹಾಲು ಯಾವ ಥರ ಕಾಣುತ್ತಲ್ಲ ಆ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟೇನೂ ಕಾಣಬಾರ್ದು. ಮತ್ತು ಮಿಲ್ಕ್ ಪೌಡರ್ನ ನೀವು ಯಾವ್ದಾರ ಬ್ರ್ಯಾಂಡಿನ ತಗೋಬೋದು, ನಂದಿನಿ ಅಥವಾ ಅಮೂಲ್ ಇರ್ಬೋದು, ಎಲ್ಲದು ಕೂಡ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಥಿಕ್ನೆಸ್ ಇದ್ದರೆ ಸಾಕು. ತೋರಿಸ್ತೀನಿ ನಿಮ್ಗೆ ಒಂದು ನಿಮಿಷ. ನೋಡಿ, ಈ ಥಿಕ್ನೆಸ್ ಬರೋ ಥರ ನೀವು ಮಾಡ್ಕೋಬೇಕು. ಗೊತ್ತಾಗುತ್ತೆ ನಿಮ್ಗೆ ಗಾಳಿ ಎಷ್ಟು ಬರುತ್ತೆ ಅಷ್ಟು. ಇದನ್ನು ರೆಡಿ ಮಾಡಿಕೊಂಡು ಇವಾಗ ಕುದಿಯೋಕ್ಕೆ ಇಡ್ತೀನಿ. ಬಿಸಿಗಿಟ್ಟಾಗ ಏನಾದರೂ ಸ್ವಲ್ಪ ನಿಮಗೆ ಸಣ್ಣ ಲಮ್ಸ್ ಇದ್ದರೆ ನೀವು ಈ ಬ್ಲೆಂಡರ್ ಅಥವಾ ವಿಸ್ಕರ್ನೇ ತಗೊಂಡು ಈ ಥರ ಮಾಡ್ತಾಯಿರಿ. ಇವಾಗ ಇದು ಐ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡ್ತೀನಿ. ಹಾಲು ಇವಾಗ ಕುದಿಯೋಕ್ಕೆ ಇವಾಗ ಇಟ್ಟಿದ್ದೀನಿ. ಅದು ಕುದಿಯೋ ಅಷ್ಟೊತ್ತಿಗೆ ನಾವು ನಿಂಬೆಹಣ್ಣು ರೆಡಿ ಮಾಡ್ಕೊಳ್ಳೋಣ. 1 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ. ನೀವು ವಿನೆಗರ್ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ನಿಂಬೆಹಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ನ್ಯಾಚುರಲಾಗಿ ಸಿಗುತ್ತೆ ಅಲ್ವಾ, ಹಾಗಾಗಿ ಜಾಸ್ತಿ ಏನು ಬೇಕಾಗಲ್ಲ. 1/2 ನಿಂಬೆಹಣ್ಣು ಸಾಕಾಗುತ್ತೆ ಜಾಸ್ತಿ ರಸ ಇದ್ದರೆ. ಇದಕ್ಕೆ ನಾವು 2 ಸ್ಪೂನಷ್ಟು ನೀರನ್ನ ಮಿಕ್ಸ್ ಮಾಡ್ಕೋಬೇಕು. ನಿಂಬೆಹಣ್ಣು 2 ಸ್ಪೂನ್ ಇದ್ದರೆ ನೀರನ್ನು 2 ಸ್ಪೂನಷ್ಟು ನಾವು ಮಿಕ್ಸ್ ಮಾಡ್ಕೋಬೇಕು. ಆವಾಗ ಹುಳಿ ಅಂಶ ಏನೂ ಇರಲ್ಲ. ಇವಾಗ ಹಾಲು ಚೆನ್ನಾಗಿ ಕುದೀತಾ ಇದೆ. ಇವಾಗ ಹಂಗೆ ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ಲೆಮನ್ ಜ್ಯೂಸನ್ನ ರೆಡಿ ಮಾಡ್ಕೊಂಡಿದ್ನಲ್ಲ, ಸ್ವಲ್ಪನೇ ಹಾಕಿ ಈ ಥರ ಮಿಕ್ಸ್ ಮಾಡ್ತೀನಿ. ಯಾಕೆಂದರೆ ಎಲ್ಲ ಕಡೆಯೂ ಅದು ಚೆನ್ನಾಗಿ ಮಿಕ್ಸ್ ಆಗಿ ಹಾಲು ಕರ್ಡಲಾಗಲಿ ಅಂತ. ಹಾಲು ಕರ್ಡಲ್ ಆಗ್ತಿದೆ, ಹೀಗೆ ಮಿಕ್ಸ್ ಮಾಡ್ಕೊತಾ ಇರಬೇಕು. ಅದು ಹಾಲು ಫುಲ್ಲು ಟ್ರಾನ್ಸ್ಪರೆಂಟ್ ಕಾಣುತ್ತೆ, ಆವಾಗ ರೆಡಿಯಾಗಿದೆ ಅಂತ. ನೋಡ್ಬೋದು ಎಷ್ಟು ತಿಕ್ಕಾಗಿ ಬಂದಿದೆ ಅಂತ, ಚೆನ್ನಾಗಿ ಬಂದಿದೆ. ಓಕೆ, ಇವಾಗ ಗ್ಯಾಸ್ನ ಆಫ್ ಮಾಡ್ಕೊತೀನಿ. ಪನ್ನೀರ್ ಸ್ವಲ್ಪ ಕೂಲ್ ಆದಮೇಲೆ ಒಂದು ಕಾಟನ್ ಕ್ಲಾತ್ನ ತಗೊಂಡು ಅದಕ್ಕೆ ಹಾಕಿ ಗಟ್ಟಿಯಾಗಿ ಇಂಟ್ಕೋಬೇಕು. ಅದರಲ್ಲಿರೋ ನೀರಿನ ಅಂಶ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗಬೇಕು. ನಂಗೆ ಯಾವ ಥರ ಶೇಪ್ ಬೇಕೋ ಅದರದ್ದೊಂದು ಬಾಕ್ಸಿಗೆ ಹಾಕ್ಬಿಟ್ಟು ಅದ್ರ ಮೇಲೆ ಏನಾದರೂ ಭಾರವಾಗಿರೋ ಒಂದು ವಸ್ತುನ ಅದ್ರ ಮೇಲೆ ಇಟ್ಟಿದ್ದೆ.
ಹಾಗಾಗಿ ಪನ್ನೀರಲ್ಲಿರೋ ನೀರಿನ ಅಂಶ ಎಲ್ಲ ಚೆನ್ನಾಗಿ ಹೀರ್ಕೊಂಡಿತ್ತು. ನೀವು ನೋಡ್ಬೋದು ಇವಾಗ ಪನ್ನೀರ್ ಕ್ಯೂಬ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನನಗಂತೂ ತುಂಬಾ ಖುಷಿ ಆಯಿತು. ಮನೇಲಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಇವಷ್ಟು ಚೆನ್ನಾಗಿ ಬಂದಿದೆ ಅಂತ. ನೆಕ್ಸ್ಟ್ ಪನ್ನೀರ್ ಬಟರ್ ಮಸಾಲ ಮಾಡೋದಕ್ಕೆ ಇಲ್ಲೊಂದು 2 ಸ್ಪೂನಷ್ಟು ಬಟರ್ನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಜೀರಿಗೆ, ಲವಂಗ, 2 ಏಲಕ್ಕಿ ಮತ್ತು ಪಲಾವ್ ಎಲೆನ ಹಾಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಆಮೇಲೆ 1 ಈರುಳ್ಳಿ, 1 ಟೊಮ್ಯಾಟೊ, 8 ರಿಂದ 10 ಗೋಡಂಬಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕೂಲ್ ಆದಮೇಲೆ ಸಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಡು ಬರಬೇಕು. ಇವಾಗ ಅದಕ್ಕೆ ಒಗ್ಗರಣೆ ಆಗೋಕ್ಕೆ ಮತ್ತೆ 2 ಸ್ಪೂನಷ್ಟು ಬಟರ್ ಮತ್ತು 1 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡಿದ್ದೀವಿ. ಬೆಣ್ಣೆ ಕರಗಾದ್ಮೇಲೆ 1-2 ಪಲಾವ್ ಎಲೆನ ಹಾಕೋಬೇಕು. ನೆಕ್ಸ್ಟು ಮೀಡಿಯಂ ಸೈಜಿಂದ 1 ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕಬೇಕು. ಈರುಳ್ಳಿನ ಬೆಣ್ಣೆಲಿ 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್, ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಮತ್ತು 1/2 ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೋಬೇಕು. ಒಂದು ಅರ್ಧ ಸ್ಪೂನಷ್ಟು ಕ್ಯುಮಿನ್ ಪೌಡರ್ನು ಇದಕ್ಕೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಡಾಬಾ ರೆಸ್ಟೋರೆಂಟ್ ಸ್ಟೈಲ್ ನಿಮಗೆ ಬೇಕು ಅಂದರೆ ಕ್ಯುಮಿನ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಮೊದಲೇ ಜೀರಿಗೆನ ಹಾಕಿದ್ನಲ್ಲ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ, ಹಾಗಾಗಿ ಮತ್ತೇನು ಹಾಕೋಕ್ಕೆ ಹೋಗಿಲ್ಲ. ನೀವು ಬೇಕಾದರೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ರುಬ್ಬಿಟ್ಕೊಂಡಿದ್ವಲ್ಲ ಆನಿಯನ್ ಮತ್ತು ಟೊಮ್ಯಾಟೊ ಪೇಸ್ಟ್ನ ಇದಕ್ಕೆ ಹಾಕ್ಕೊಂಡು ನೀರನ್ನು ಸೇರಿಸ್ಕೊತಾ ಇದ್ದೀವಿ. ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು. ನಾವು ಸ್ವಲ್ಪ ಮೀಡಿಯಮ್ ತಿಕ್ಕಾಗಿ ಮಾಡ್ಕೊತಾ ಇದ್ದೀವಿ. ಇದು ತಂದೂರಿ ರೋಟಿಗೆ ಮಾಡ್ತಿರೋದ್ರಿಂದ ಸ್ವಲ್ಪ ತಿಕ್ನೆಸ್ ಆಗಿ ಇರಲಿ ಅಂತ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು 5 ರಿಂದ 10 ನಿಮಿಷ ಕುದಿಯೋಕ್ಕೆ ಬಿಡ್ತಾ ಇದ್ದೀವಿ. ಇವಾಗ ಸ್ವಲ್ಪ ಆಯಿಲ್ ಎಲ್ಲ ಸಪ್ರೇಟ್ ಆದಮೇಲೆ ಒಂದು 2 to 3 ಸ್ಪೂನಷ್ಟು ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಕ್ಯೂಬಾಗಿ ಕಟ್ ಮಾಡ್ಕೊಂಡಿದ್ದ ಪನ್ನೀರ್ ಕ್ಯೂಬ್ಸ್ನ ಇಲ್ಲಿಗೆ ಆ್ಯಡ್ ಮಾಡ್ತಾ ಇದ್ದೀವಿ. ನಾನಿಲ್ಲಿ ಪನ್ನೀರ್ ಬಟರ್ ಮಸಾಲ ಮಾಡ್ತಿರೋದ್ರಿಂದ ಪನ್ನೀರ್ನೇನು ಮ್ಯಾರಿನೇಟ್ ಮಾಡಿ ಇಟ್ಟಿರಲಿಲ್ಲ, ಡೈರೆಕ್ಟಾಗಿ ಹಾಕಿದ್ದೀನಿ. ನೀವು ಬೇಕಾದರೆ ಬೇರೆ ಥರದ ಪನ್ನೀರ್ ಮಸಾಲಕ್ಕೆಲ್ಲ ಮ್ಯಾರಿನೇಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿ ಮತ್ತು ಸಾಂಬಾರ್ ಸೊಪ್ಪನ್ನ ಹಾಕಿ ಚೆನ್ನಾಗಿ ಕುದಿಸಿ ಮಿಕ್ಸ್ ಮಾಡಿದರೆ ಪನ್ನೀರ್ ಬಟರ್ ಮಸಾಲ ರೆಡಿ ಆಯಿತು. ನಾನು ನೆಕ್ಸ್ಟ್ ಇಲ್ಲಿ ತಂದೂರಿ ರೋಟಿ ಮಾಡೋದಕ್ಕೆ 2 ಬೌಲಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಕ್ಕೆ 1/2 ಸ್ಪೂನಷ್ಟು ಸಾಲ್ಟ್ ಮತ್ತು 1/2 ಸ್ಪೂನಷ್ಟು ಶುಗರ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೆಲವರು ಮೈದಾದಲ್ಲೂ ಮಾಡ್ತಾರೆ, ನಾನು ಹೆಲ್ತಿ ಅಂತ ಗೋಧಿ ಹಿಟ್ಟನ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು 1/2 ಸ್ಪೂನಷ್ಟು ಬೇಕಿಂಗ್ ಸೋಡಾನ ಯೂಸ್ ಮಾಡಿ 1/2 ಬೌಲಷ್ಟು ಮೊಸರನ್ನ ಹಾಕ್ಕೊಂಡು ಇದೆಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲದೂ ಕೂಡ ಚೆನ್ನಾಗಿ ಒಂದೇ ಥರ ಮಿಕ್ಸ್ ಆಗಬೇಕು. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಕಳಿಸ್ಕೊತಾ ಇದ್ದೀನಿ. ಸ್ವಲ್ಪ ತೆಳ್ಳಗೆ ಕಳಿಸ್ಕೊಳ್ಳಿ, ಚಪಾತಿಗಿಂತ ಇನ್ನೂ ಸ್ವಲ್ಪ ತೆಳ್ಳಗೆ ಕಳಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ತಂದೂರಿ ರೋಟಿ ಮಾಡ್ತಿರೋದ್ರಿಂದ. ನನಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ಇದಕ್ಕೆ ಕಳಿಸ್ಕೊತಾ ಇದ್ದೀನಿ. ಕಳಿಸ್ಬೇಕಾದ್ರೆ ಕೈನೇ ಯೂಸ್ ಮಾಡಿ ಚೆನ್ನಾಗಿ ಬರುತ್ತೆ. ಮತ್ತು ನಾನಿಲ್ಲಿ ಬೇಕಿಂಗ್ ಪೌಡರ್ನ ಯೂಸ್ ಮಾಡಿಲ್ಲ, ಕೆಲವರು ಬೇಕಿಂಗ್ ಪೌಡರ್ನು ಕೂಡ ಹಾಕ್ತಾರೆ, ನಾನಿಲ್ಲಿ ಯೂಸ್ ಮಾಡಿಲ್ಲ. ನೆಕ್ಸ್ಟ್ ಚೆನ್ನಾಗಿ ಕಳಿಸ್ಬಿಟ್ಟು ಈ ಥರ ಚೆನ್ನಾಗಿ ನಾನು ಯಾವ ಥರ ಮಾಡ್ತಿದ್ದೀನಲ್ಲ ಆ ಥರ ನಾದಬೇಕು. ಯಾಕೆಂದರೆ ತಂದೂರಿ ಅಷ್ಟು ಚೆನ್ನಾಗಿ ಫ್ಲಫಿಯಾಗಿ ಬರಬೇಕು ಅಂದರೆ ಒಂದು 5 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ನಾದಾದಮೇಲೆ ಅದ್ರ ಸುತ್ತಲೂ ಎಣ್ಣೆನ ಹಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡ್ತೀನಿ ಚೆನ್ನಾಗಿ ಉಬ್ಲಿ ಅಂತ. ನಾನು ಮೊದಲೇ ಹಿಟ್ಟನ್ನು ಕಲಸಿಟ್ಟು ಎಲ್ಲ ಅಡುಗೆನ ಮುಗಿಸಾದ್ಮೇಲೆ ತಂದೂರಿನ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡಿದೆ. ಹಾಗಾಗಿ ಹಿಟ್ಟು ಚೆನ್ನಾಗಿ ನೆಂದಿತ್ತು. ನಾನು ಸ್ವಲ್ಪ ದಪ್ಪವಾಗಿ ಮೀಡಿಯಮ್ ಸೈಜಲ್ಲೇ ರೋಲ್ ಮಾಡಿಕೊಂಡು ಅದ್ರ ಮೇಲೆ ನೀರನ್ನು ಹಚ್ಚಿ ತಳಕ್ಕೆ ಅದು ನೀರು ಹಚ್ಚಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಈ ಥರ ಗ್ಯಾಸ್ ಮೇಲೆ ಈ ಥರ ಮಾಡ್ಕೊತಾ ಇದ್ದೀನಿ. ತಂದೂರಿ ಇಲ್ದಿರೋದ್ರಿಂದ ಈ ಥರ ನೀವು ಮಾಡ್ಕೋಬೋದು. ಐರನ್ ತವ ಇದ್ದರೆ ಈ ಥರ ಮಾಡ್ಕೊಳ್ಳಿ, ನಾನ್ ಸ್ಟಿಕ್ ಆದರೆ ಬರಲ್ಲ ಅಂತ ಅನಿಸುತ್ತೆ. ನಮ್ಮಲ್ಲಿ ಐರನ್ ಇರೋದ್ರಿಂದ ನಾನು ಐರನ್ ತವದಲ್ಲೇ ಮಾಡಿದ್ದೆ. ತಂದೂರಿ ಬೇಸ್ಗೆ ನಾನು ಮೊದಲೇ ನೀರು ಹಚ್ಚಿರೋದ್ರಿಂದ ಏನು ಬೀಳೋದು ಏನೂ ಆಗಲಿಲ್ಲ, ಚೆನ್ನಾಗೇ ಬಂತು. ಬೇಸ್ ಕೂಡ ತುಂಬ ಕ್ರಿಸ್ಪಿಯಾಗಿ ಫ್ಲಫಿಯಾಗಿ ಬಂದಿತ್ತು. ನನಗಂತೂ ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ಇವೆಲ್ಲ ನಾನು ಫಸ್ಟ್ ಟೈಮ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ. ನೆಕ್ಸ್ಟ್ ನಾನು ರೈಸ್ ಖೀರ್ನ ಮಾಡ್ತಾ ಇದ್ದೀನಿ. ಇಲ್ಲಿ ತುಪ್ಪದಲ್ಲಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಗೋಲ್ಡನ್ ಬ್ರೌನ್ ಆದಮೇಲೆ ಪಕ್ಕಕ್ಕೆ ತೆಗೆದಿಟ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ. ನೆಕ್ಸ್ಟ್ ಅದೇ ಪಾತ್ರೆಗೆ 3 ಕಪ್ಪಷ್ಟು ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಅಕ್ಕಿಲಿ ತುಪ್ಪದ ಘಮ ಬಿಟ್ಕೊಂಡು ತುಂಬಾ ಟೇಸ್ಟ್ ಕೊಡುತ್ತೆ. ನೀವು ಈ ಥರ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ನಾರ್ಮಲ್ ದೋಸೆ ಇಡ್ಲಿಗೆಲ್ಲ ಯೂಸ್ ಮಾಡ್ತಾರಲ್ಲ ಆ ಅಕ್ಕಿನ ಇಲ್ಲಿ ತಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ 1 ಲೀಟ್ರಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ. ಕೆಲವರು ನೀರಲ್ಲಿ ಸ್ವಲ್ಪ ಅಕ್ಕಿನ ಬೇಯಿಸ್ಕೊತಾರೆ. ನಮ್ಮಮ್ಮ ಫಸ್ಟ್ ಅಕ್ಕಿ ಪಾಯಸನ ಅದೇ ಥರನೇ ಮಾಡ್ತಿತ್ತು. ಫಸ್ಟ್ ನೀರಲ್ಲಿ ಅಕ್ಕಿನ ಬೇಯಿಸ್ಕೊಂಡು ಆದಮೇಲೆ ಹಾಲನ್ನು ಹಾಕ್ತಾಯಿದ್ರು. ಆದರೆ ನಾನಿಲ್ಲಿ ಮೊದಲೇ ಹಾಲನ್ನು ಹಾಕ್ಕೊಂಡು ಹಾಲಲ್ಲೇ ಅಕ್ಕಿನ ಬೇಯಿಸ್ಕೊತಾ ಇದ್ದೀನಿ. ಅಕ್ಕಿ ಪಾಯಸದ ವಿಡಿಯೋ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ನಮ್ಮಮ್ಮ ಮಾಡೋ ಸ್ಟೈಲಲ್ಲಿ, ಆಲ್ರೆಡಿ ನನ್ನ ಚಾನಲಲ್ಲಿದೆ, ಹೋಗಿ ಬೇಕಾದರೆ ನೋಡಿ. ಇವಾಗ ಹಾಲು ಕುದೀತಾ ಅರ್ಧಕ್ಕೆ ಬಂದಿದೆ. ಆವಾಗ ಸೈಡಲ್ಲೆಲ್ಲ ಕೆನೆ ಬಿಟ್ಕೊಂಡಿರುತ್ತೆ, ಅದನ್ನೆಲ್ಲ ಸ್ಕ್ರ್ಯಾಪ್ ಮಾಡಿಕೊಂಡು ನೀವು ಪಾಯಸಕ್ಕೆ ಸೇರಿಸ್ಕೊಳ್ಳಿ. ಆವಾಗ ಖೀರು ತುಂಬ ಕ್ರೀಮಿಯಾಗಿ ತಿಕ್ಕಾಗಿ ಬರುತ್ತೆ. ಇವಾಗ ಚೆನ್ನಾಗಿ ಬೆಂದಿದೆ ಅಕ್ಕಿ ಎಲ್ಲ.
ಅಕ್ಕಿ ಫುಲ್ಲು ಸಾಫ್ಟಾಗಿ ಬೇಯಬೇಕು, ಆವಾಗಲೇ ಖೀರ್ ತುಂಬಾ ಟೇಸ್ಟಿ ಆಗೋದು, ತಿನ್ನೋಕ್ಕೂ ಚೆನ್ನಾಗುತ್ತೆ. ಇವಾಗ ನನಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಶುಗರೇನು ಹಾಕೋಕ್ಕೆ ಹೋಗಬೇಡಿ, ಬೆಲ್ಲನೇ ಯೂಸ್ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಬೆಲ್ಲ ಎಲ್ಲ ಕರಗಿದ್ಮೇಲೆ ಇದಕ್ಕೆ ಕೇಸರಿ ಹಾಲನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಕೇಸರಿ ಹಾಕೋದ್ರಿಂದ ನಿಮ್ಮ ಖೀರಿನ ಒಂದು ಘಮನೇ ತುಂಬ ಚೆನ್ನಾಗುತ್ತೆ. ಪರಿಮಳ ಕೇಸರಿದು ಕುಡಿತಾ ಇರಬೇಕಾದ್ರೆ ಚೆನ್ನಾಗಿ ಸಿಗುತ್ತೆ. ನೆಕ್ಸ್ಟ್ 1/2 ಸ್ಪೂನಷ್ಟು ಏಲಕ್ಕಿ ಪುಡಿ ಮತ್ತು ಕರೆದಿಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಖೀರ್ ರೆಡಿ ಆಯಿತು. ಇವಾಗ ನಾನು ಜೀರಾ ರೈಸ್ಗೆ ದಾಲ್ ತಡ್ಕ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಲ್ಲಿ ತೊಗರಿಬೇಳೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು 1/2 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು 1-2 ರಿಂದ 3 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ನಾನು ಈ ಸ್ಟೈಲಲ್ಲಿ ಮಾಡ್ತೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಬೇಳೆ ಬೇಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಆ್ಯಡ್ ಮಾಡಿಕೊಂಡು ಒಂದು 3 ರಿಂದ 4 ವಿಷಲ್ನ ಹೊಡ್ಸ್ಕೊತಾ ಇದ್ದೀನಿ. ಬೇಳೆನ ತುಂಬ ಸಾಫ್ಟಾಗಿ ಬೇಯಿಸ್ಕೊಳ್ಳಿ, ದಾಲಿಗೆ ಸಾಫ್ಟಾಗಿದ್ರೇ ಚೆಂದ, ಹಾಗಾಗಿ ಸಾಫ್ಟಾಗೆ ಇಲ್ಲಿ ಬೇಯಿಸ್ಕೊಳ್ಬೇಕು. ನೆಕ್ಸ್ಟ್ ಇಲ್ಲಿ ಒಗ್ಗರಣೆಗೆ ಬಾಣಲಿ ಇಟ್ಕೊಂಡು ಬಾಣಲಿ ಕಾದ್ಮೇಲೆ 1-2 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕಿ 1/2 ಸ್ಪೂನಷ್ಟು ಜೀರಿಗೆ, 1/2 ಸ್ಪೂನ್ ಇಂಗು, 1 ಪಲಾವ್ ಎಲೆ, 1 ಟೊಮ್ಯಾಟೊ, 1 ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. 2 ಉದ್ದಕ್ಕೆ ಹಸಿಮೆಣಸಿನ್ಕಾಯಿನೂ ಕೂಡ ಇಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ. ನೆಕ್ಸ್ಟ್ ಇದಕ್ಕೆ ಖಾರದ ಪುಡಿ 1/2 ಸ್ಪೂನ್, ಧನಿಯಾ ಪುಡಿ 1/2 ಸ್ಪೂನ್, ಗರಂ ಮಸಾಲನೂ ಕೂಡ 1/2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಬೇಳೆನೆಲ್ಲ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಂಡು ನನಗೆ ಎಷ್ಟು ನೀರು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಲಿ ಇದನ್ನು ನೋಡಿಕೊಂಡು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಒಂದು 3 ರಿಂದ 5 ನಿಮಿಷ ಕುದಿಬೇಕು, ಆವಾಗ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಬೇಳೆಗೆಲ್ಲ. ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ ಟೇಸ್ಟಿಗೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ದಾಲ್ ತಡ್ಕ ರೆಡಿನೇ ಆಗೋಗುತ್ತೆ, ತುಂಬ ಚೆನ್ನಾಗಿರುತ್ತೆ ಜೀರಾ ರೈಸಿಗೆ. ನೆಕ್ಸ್ಟ್ ಜೀರಾ ರೈಸು ಅಂತೂ ಮಾಡೋದು ತುಂಬಾ ಈಸಿ, ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಇನ್ನೂ ಈಸಿ ಆಗುತ್ತೆ. 1-2 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡು ಅದಕ್ಕೆ 1/2 ಸ್ಪೂನಷ್ಟು ಜೀರಿಗೆ, 1 ಪಲಾವ್ ಎಲೆ, 3 ಲವಂಗನ ಹಾಕ್ಕೊಂಡು ಬಾಸ್ಮತಿ ಅಕ್ಕಿನ ತೊಳೆದು ಹಾಕ್ಕೊತಾ ಇದ್ದೀನಿ. ಬಾಸ್ಮತಿ ಅಕ್ಕಿ ಅಥವಾ ಜೀರಾ ರೈಸ್ನ ಯೂಸ್ ಮಾಡಿ, ನಾನು ಬಾಸ್ಮತಿ ಅಕ್ಕಿ ಮನೇಲಿ ಇದ್ದಿದ್ದರಿಂದ ಬಾಸ್ಮತಿ ಅಕ್ಕಿನ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಅದು ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ 1-2 ವಿಷಲ್ ಹೊಡ್ಸ್ಕೊಂಡ್ರೆ ಜೀರಾ ರೈಸು ಕೂಡ ರೆಡಿ ಆಯಿತು. ಇಷ್ಟೆಲ್ಲ ಅಡುಗೆ ಮಾಡೋಷ್ಟೊತ್ತಿಗೆ ನಾನು ತಗೊಂಡ ಸಮಯ 2.5 ಗಂಟೆ ಆಯಿತು. ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಅಡುಗೆ ಮನೇಲಿ ಇಷ್ಟು ಕಾಲ ಕಳೆದಿರೋದು. ಅಂದರೆ ಯಾವಾಗಲೂ ಒಂದು ರೆಸಿಪಿನ ಮಾಡಿ ಬರ್ಬಿಡ್ತಿದ್ದೆ, ಫುಲ್ಲು ಲಂಚ್ನ ಇವತ್ತು ಫಸ್ಟ್ ಟೈಮ್ ಮಾಡಿದ್ದೀನಿ, ತುಂಬ ಪ್ರೀತಿಯಿಂದ ಮಾಡಿದ್ದೀನಿ. ಹ್ಯಾಪಿ ಬರ್ತ್ಡೇ ಮಗಳೇ. ಥ್ಯಾಂಕ್ಸ್. ನಿಂಗೆ ಬೇಕಪ್ಪ ಪರೋಟ ದಾಲ? ನಾನು ಪ್ರೀತಿಯಿಂದ ಮಾಡಿದ ಅಡುಗೆನ ಎಲ್ಲರೂ ಕೂಡ ಖುಷಿಯಿಂದನೇ ಊಟ ಮಾಡಿದ್ರು, ನನಗೂ ಖುಷಿ ಆಯಿತು. ಗೈಸ್ ಊಟ ಎಲ್ಲ ಆಯಿತು, ಊಟ ಅಂತೂ ತುಂಬ ಚೆನ್ನಾಗಿತ್ತು. ಎಲ್ಲರೂ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರೆ ಕಾಂಪ್ಲಿಮೆಂಟ್ಸ್ ಆಮೇಲೆ ತಿಳಿಸ್ತೀನಿ ಅಮ್ಮಂಗೆ ಅಶ್ವಿನಿ ಏನಂತಾರೆ ಅಂತ. ಇವಾಗ ಸ್ವಲ್ಪ ರೆಡಿ ಆಗೋಣ ಅಂತ. ನನ್ನ ಬರ್ತಡೇ ಔಟ್ಫಿಟ್ ಇನ್ನೊಂದು ತೋರಿಸಿಲ್ಲ ಅಲ್ವಾ, ಹೋಗಿ ರೆಡಿ ಆಗಿಬಿಡ್ತೀನಿ. ಆಲ್ರೆಡಿ ಎಲ್ಲ ರೆಡಿ ಆಗಿದೆ, ಬರೀ ಔಟ್ಫಿಟ್ ಹಾಕ್ಕೊಂಬರೋದಷ್ಟೇ. ತೋರಿಸ್ತೀನಿ ಯಾವ ಥರ ಇದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಓಕೆನಾ? ನನ್ನ ಔಟ್ಫಿಟ್ ನಾನು ಫೋಟೋ ಹಾಕಿರ್ತೀನಿ, ಅದರಲ್ಲಿ ನೋಡಿ. ಸುಮ್ಮನೆ ಇವಾಗ ಹಂಗೆ ಸ್ವಲ್ಪ ಔಟ್ಫಿಟ್ನ ಹಾಕ್ಕೊಂಡು ಹಾಗೆ ಫೋಟೋಸ್ ತಗೊಂಡೆ ಅಷ್ಟೇ. ದಿಸ್ ಈಸ್ ಮೈ ಔಟ್ಫಿಟ್ ಗೈಸ್. ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದನ್ನು ಹುಬ್ಳಿಲಿ ತಗೊಬಂದಿದ್ದು, ನನಗೆ ಶಾಪ್ ನೇಮ್ ಏನಷ್ಟು ನೆನಪಿಲ್ಲ, ಬಟ್ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಇನ್ನೇನು 30 ಮಿನಿಟ್ಸಲ್ಲಿ ಮಕ್ಕಳು ಬರ್ತಾರೆ. ಈ ಸತಿ ನಾನು ಕೇಕ್ ಕಟ್ ಮಾಡಲ್ಲ, ಯಾಕೆಂದರೆ ಸ್ವಲ್ಪ ದೊಡ್ಡಳಾಗಿದ್ದೀನಲ್ವ, ಆ ಥರ ಎಲ್ಲ ಮಾಡೋಕ್ಕೆ ನಂಗೆ ಅಷ್ಟು ಇಷ್ಟ ಆಗಲ್ಲ. ಬಟ್ ಮಕ್ಕಳಿಗೆ ಏನಾದರೂ ತರಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಮ್ಮನ ಹತ್ರ ಕೇಳ್ತೀನಿ ನಾನು ಯಾವ ಥರ ಅಡುಗೆ ಮಾಡಿದ್ದೆ ಅಂತ. ಹೇಗಿತ್ತಮ್ಮ ನಾನು ಮಾಡಿದ್ದ ಅಡುಗೆ? ಸೂಪರಾಗಿ ಚೆನ್ನಾಗಿ ಮಾಡಿದ್ಲು. ನನ್ನ ಅಡುಗೆ ಮನೆಗೆ ಬಿಟ್ಕೊಳ್ಳಿಲ್ಲ. 12 ಗಂಟೆಯಿಂದ 1 ಗಂಟೆ ತನಕ ಅವಳು ಒಬ್ಬಳೇ ಅಡುಗೆ ಮಾಡಿದ್ಲು. 1 ಗಂಟೆ ಅಲ್ಲ, 2:30. 2:30 ತನಕ. ನಮ್ಗೆ 2:30 ತನಕ ಅಡುಗೆ ಮನೆಗೆ ನೀವು ಬರಬೇಡ್ರಿ ಅಂತ ಹೇಳಿದ್ಲು. ನಾವು ಹಂಗಾಗಿ ಅಡುಗೆ ಮನೆಗೆ ನಾನು ಹೋಗಲೇ ಇಲ್ಲ. ಇಷ್ಟ ಆಯ್ತು ಮಾಡಿದ್ದು? ತುಂಬ ಇಷ್ಟ ಆಯ್ತು, ಚೆನ್ನಾಗಿ ಅಡುಗೆ ಮಾಡಿದ್ಲು. ಯಾರು ಚೆನ್ನಾಗಿತ್ತು? ನನಗೆ ಪನ್ನೀರ್ ಚೆನ್ನಾಗಿತ್ತು, ಪನ್ನೀರ್ ಬಟರ್ ಮಸಾಲ ಚೆನ್ನಾಗಿತ್ತು. ಚಪಾತಿ ಪಲಾವ್, ಚಪಾತಿ ಅಲ್ಲ ತಂದೂರಿ ರೋಟಿ ತುಂಬ ಚೆನ್ನಾಗಿ ಮಾಡಿದ್ಲು. ಗೀ ರೈಸ್ ಎಲ್ಲ ತುಂಬ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿತ್ತು. ಇದು ಗೈಸ್ ನಮ್ಮ ಅಮ್ಮಂದ ರಿವ್ಯೂ. ನನ್ನ ತಮ್ಮನ ಕೂಡ ತುಂಬ ಚೆನ್ನಾಗಿದೆ. ತಮ್ಮ ಯಾವಾಗಲೂ ಆಡ್ಕೊಳ್ಳೋನು, ನೀನು ಚೆನ್ನಾಗಿ ಮಾಡಲ್ಲ ಅಕ್ಕ, ನೀನು ಚೆನ್ನಾಗಿ ಮಾಡಲ್ಲ. ಇವತ್ತು ತುಂಬ ಚೆನ್ನಾಗಿದೆ ಕಣಕ್ಕ, ಚೆನ್ನಾಗಿ ಮಾಡಿದ್ವಿ ಕಣೆ. ಇದಕ್ಕಿಂತ ನಾನ್ ವೆಜ್ಗಿಂತ ಚೆನ್ನಾಗಿತ್ತು. ನಾನ್ ವೆಜ್ ಯಾಕೆ ಅಂತ ಹೇಳ್ಬಿಟ್ಟ ನನ್ನ ತಮ್ಮ ಇವತ್ತು. ತುಂಬ ಚೆನ್ನಾಗಿತ್ತು ಪುಟ. ಥ್ಯಾಂಕ್ ಯು ಮಾ. ಮತ್ತು ನಮ್ಮ ಕಾಲೇಜಲ್ಲೂ ನಮ್ಮ ಫ್ರೆಂಡ್ಸ್ ಎಲ್ಲ ಕೇಕ್ ಕಟ್ ಮಾಡಿಸಿದ್ರು, ಅದ್ರ ನಾನು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ. ಅವತ್ತಿನ ದಿವಸ ನಮಗೆ ಎಕ್ಸಾಮ್ ಇತ್ತು, ಎಕ್ಸಾಮ್ ಜೊತೆಯಲ್ಲೇ ನನ್ನ ಬರ್ತಡೇ ಸೆಲೆಬ್ರೇಷನು ಆಯಿತು. ನನ್ನ ಬರ್ತಡೇ ಆಗಿ ಒಂದು 2 ಡೇಸ್ ಆಗಿತ್ತು. ನಾನು ವ್ಲಾಗ್ ಎಡಿಟ್ ಮಾಡೋದೇ ಸ್ವಲ್ಪ ದಿನ ಬೇಕಾಗಿತ್ತು ನನಗೆ, ಅದಕ್ಕೆ ನೀವು ಇವತ್ತು ನೋಡ್ತಾ ಇದ್ದೀರಾ ಇದನ್ನೆಲ್ಲ. ನಾನು February 1 ನನ್ನ ಬರ್ತಡೇ ಆಗಿತ್ತು. ಅವರು ಕೇಕ್ ತಂದರೆ ಒಂದೇ ಫ್ಲೇವರ್ ಆಗುತ್ತೆ ಅಂತ ಎಲ್ಲ ಫ್ಲೇವರಿಂದು ಕೂಡ ಒಂದೊಂದು ಪೀಸ್ ತೊಗೊಬಂದಿದ್ರು. ಎಕ್ಸಾಮ್ ಬೈದಲ್ಲೇ ಕೇಕನ್ನು ಕಟ್ ಮಾಡಿ ಕೇಕನ್ನು ತಿಂದು ಐಸ್ ಕ್ರೀಮ್ನ ತಿಂದು ಎಕ್ಸಾಮ್ ಬರ್ಕೊಂಡು ಬಂದ್ವಿ. ಚೆನ್ನಾಗೇ ಆಯಿತು ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸ್ ಎಲ್ಲ. ಎಕ್ಸಾಮ್ ಕೂಡ ಕೊನೆಗೆ
ಅಂಜಲಿ. ಹ್ಯಾಪಿ ಬರ್ಡೇ ಮಚ್ಚ. ಹ್ಯಾಪಿ ಬರ್ಡೇ ಬಾರೆ ಬಾ. ನನಗೆ ಖುಷಿ ಮಾಡಬೇಡ ಮಚ್ಚ. ಹ್ಯಾಪಿ ಬರ್ತ್ಡೇ. ಕೇಕ್ನ ಕಟ್ ಮಾಡ್ಕೊಂಡು ಒಬ್ಬರಿಂದ ಒಬ್ಬರಿಗೆ ತಿನ್ನಿಸ್ಕೊಂಡು ಲಾಸ್ಟ್ ಟೈಮ್ ರಿವಿಷನ್ ಇದ್ದೇ ಇರುತ್ತಲ್ಲ ಕಾಲೇಜಿಗೆ ಹೋದ್ಮೇಲೆ, ಅದು ಲಾಸ್ಟ್ ಎಕ್ಸಾಮ್ ಇತ್ತಲ್ಲ, ಅದು ಖುಷಿನೂ ಇತ್ತು, ಸ್ವಲ್ಪ ಭಯನೂ ಇತ್ತು, ಸ್ವಲ್ಪ ಟಫ್ ಪೇಪರು ಅಂತ. ಆದರೂ ಹೆಂಗೋ ಚೆನ್ನಾಗಿ ಆಯಿತು. ಕೊನೆಗೂ ನಂದು ಲಾಸ್ಟ್ ಎಕ್ಸಾಮ್ ಕೂಡ ಚೆನ್ನಾಗಿ ಆಯಿತು ಗೈಸ್. ಎಕ್ಸಾಮ್ ಕೂಡ ನಂದು ಮುಗೀತು. ನಾನು ಬರ್ಡೇ ದಿನ ಕೇಕ್ ಕಟ್ ಮಾಡಿರಲಿಲ್ವಲ್ಲ, ಹಾಗಾಗಿ ಟ್ಯೂಷನ್ ಮಕ್ಕಳಿಗೆಲ್ಲ ಕೇಕ್ ತಂದು ಕೊಟ್ಟಿದ್ದೆ. ಟ್ಯೂಷನ್ ಮುಗಿಸಿ ಊಟನೂ ಕೂಡ ಆಯಿತು. ನನ್ನ ಟ್ಯೂಷನ್ ಸ್ಟೂಡೆಂಟ್ಸು ನನಗೆ ಕೆಲವೊಂದು ಗಿಫ್ಟ್ನ ಕೊಟ್ಟಿದ್ದಾರೆ, ಹಾಗಾಗಿ ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡೆ. ಒಬ್ಬರು ಕಿಟ್ಕ್ಯಾಟ್ ಚಾಕ್ಲೇಟ್ ಕೊಟ್ಟಿದ್ದಾರೆ, ಒಬ್ಬ ಪರ್ಕ್ ಕೊಟ್ಟಿದ್ದಾನೆ, ಇನ್ನೊಂದು ವಿದ್ಯಾ ಅನ್ನೋ ಸ್ಟೂಡೆಂಟ್ ಕೊಟ್ಟಿರೋದು ಇದು ಬ್ರಾಸ್ಲೈಟ್, ಮತ್ತು ನನಗೆ ಪೆನ್ ಕೊಟ್ಟಿದ್ದಾಳೆ. ತುಂಬ ಟ್ರೆಂಡಿಂಗಲ್ಲಿ ಇದೆಯಲ್ಲ ಆ ಥರದ್ದು ಬ್ರಾಸ್ಲೈಟ್ ಕೊಟ್ಟಿದ್ದಾಳೆ. ಆ್ಯಕ್ಚುಲಿ ನಮ್ಮಮ್ಮ ಹೇಳ್ತಾಯಿದ್ರು ಬ್ಲ್ಯಾಕ್ ಕಲರ್ ತಗೋ ಅಂತ, ಬಟ್ ನಾನು ಬೇರೆ ಕಲರ್ ತೊಗೊಂಡ್ಬಿಟ್ಟಿದ್ದೆ. ಅವಳೇ ನನಗೆ ಕೊಡಬೇಕು ಆಗಿತ್ತು ಅಂತ ಅನಿಸುತ್ತೆ. ಅದಕ್ಕೆ ಆ ಬ್ರಾಸ್ಲೈಟ್ನ ನನ್ನ ಸ್ಟೂಡೆಂಟಿಂದನೇ ಸಿಕ್ಕಿದೆ ಅಂತ ಅನಿಸುತ್ತೆ. ನನಗೊಂದು ತುಂಬಾ ಇಷ್ಟ ಆಯಿತು. ಸಣ್ಣ ಸಣ್ಣದಿದ್ರೂ ತುಂಬಾ ಮನಸ್ಸಿಗೆ ಖುಷಿ ಕೊಡುತ್ತೆ. ಮತ್ತು ಇನ್ನೊಂದು ಲೆಟರ್ ಕೂಡ ಬರ್ಕೊಟ್ಟಿದ್ದಾಳೆ, ಅದು ಓದಲೇಬೇಕು ನಿಮಗೆ. ಎಷ್ಟು ಮೀನಿಂಗ್ಫುಲ್ ವರ್ಡ್ಸಲ್ಲಿ ಬರೆದಿದ್ದಾರೆ. ಐ ಆಮ್ ಸ್ಪೀಚ್ಲೆಸ್ ಗೈಸ್. ಹ್ಯಾಪಿ ಬರ್ತ್ಡೇ. ವಿಶಿಂಗ್ ಯು ಎ ಹ್ಯಾಪಿ ಬರ್ತ್ಡೇ ವಿತ್ ಲವ್ ಆ್ಯಂಡ್ ರೆಸ್ಪೆಕ್ಟ್ ಡಿಯರ್ ಟೀಚರ್. ಥ್ಯಾಂಕ್ ಯು ಫಾರ್ ಯುವರ್ ಎಫರ್ಟ್ಸ್ ಟು ಮೇಕ್ ಅಸ್ ಕಂಪ್ಯಾಟಿಬಲ್ ಟು ಡೂ ಸಮಥಿಂಗ್ ವ್ಯಾಲ್ಯೂಯಬಲ್ ಇನ್ ದಿಸ್ ವರ್ಲ್ಡ್. ಹ್ಯಾಪಿ ಬರ್ತ್ಡೇ ಅಂಜಲಿ ಅಕ್ಕ ಅಂತ ಬರ್ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಯಿತು ಗೈಸ್. ಎಷ್ಟು ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಷ್ಟು ಒಂದು 2 ಡೇಸಿಂದನಾದರೂ ಪ್ಲ್ಯಾನ್ ಮಾಡಿರ್ಬೋದು, ಮೇ ಬಿ ಏನೇನು ಕೊಡ್ಬೋದು ಅಂತ. ಟೀಚರ್ಸ್ ಡೇಗೂ ಸಹ ಈ ಥರ ಮಾಡಿದರು, ಬಟ್ ನಾನು ಅದು ವೀಡಿಯೋನ ಮಾಡ್ಕೊಂಡಿರಲಿಲ್ಲ. ತುಂಬಾ ಅಂದರೆ ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ನಾನು ಅನ್ಪ್ಯಾಕು ಕೂಡ ಮಾಡಿರಲಿಲ್ಲ, ನಿಮ್ಮ ಮುಂದೆನೇ ಗಿಫ್ಟ್ ರ್ಯಾಪರ್ನ ತೆಗಿಯೋಣ ಅಂತ. ಬಟ್ ನನಗೆ ತಡ್ಕೊಳಕ್ಕಾಗಲಿಲ್ಲ ಕ್ಯೂರಿಯಾಸಿಟಿನ, ಹಾಗಾಗಿ ಅಲ್ಲೇ ಓಪನ್ ಮಾಡಿಬಿಟ್ಟೆ. ಟ್ಯೂಷನ್ ಮಾಡಿದ್ದಕ್ಕೂ ಇದು ಸಾರ್ಥಕ ಅಂತ ಅನ್ನಿಸ್ತು. ಇದನ್ನು ನಾನು ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ಇದನ್ನು ಉಳಿಸ್ಕೊತೀನಿ. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ನೀವು ಚೆನ್ನಾಗಿ ಎಕ್ಸಾಮ್ಸ್ ಅಲ್ಲಿ ಮಾರ್ಕ್ಸ್ ತೆಗೆದ್ರೆ ನನಗೆ ಅದೇ ಖುಷಿ. ಈ ವಿಡಿಯೋನ ಆಲ್ಮೋಸ್ಟ್ ಎಲ್ಲ ನನ್ನ ಸ್ಟೂಡೆಂಟ್ಸ್ ನೋಡ್ತಾರೆ ಅಂತ ಗೊತ್ತು, ಅದಕ್ಕೆ ನನ್ನ ಸ್ಟೂಡೆಂಟ್ಸಿಗೆ ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ. ಚೆನ್ನಾಗಿ ನಿಮ್ಮ ಎಕ್ಸಾಮ್ಸಿಗೆ ಗಿಫ್ಟ್ಸ್ ಕೊಟ್ಟಿರೋರೇ ಆಗಲಿ ಕೊಟ್ಟಿಲ್ದವರೇ ಆಗಲಿ ಎಲ್ಲರೂ ನನ್ನ ಸ್ಟೂಡೆಂಟ್ಸೇ. ಎಲ್ಲರಿಗೂ ಕೂಡ ನಿಮ್ಮ ಫ್ಯೂಚರಲ್ಲಿ ಒಳ್ಳೆಯದಾಗಲಿ. ಎಕ್ಸಾಮ್ಸಲ್ಲಿ ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗೀರಿ, ಅದೇ ನನಗೆ ದೊಡ್ಡ ಗಿಫ್ಟು. ತುಂಬ ಖುಷಿ ಆಯಿತು ಅಷ್ಟೇ ಗೈಸ್. ಇನ್ನೇನು ಹೇಳಬೇಕು ಅಂತ ಗೊತ್ತಿಲ್ಲ. ಓಕೆ, ಇದಾಗಿತ್ತು ನನ್ನ ಬರ್ತ್ಡೇ ವ್ಲಾಗ್. ಅದು ಮತ್ತು ನನ್ನ ಏನೇನು ಬರ್ತ್ಡೇದು ಕುಕ್ಕಿಂಗ್ ವೀಡಿಯೋಸ್. ಆಲ್ಮೋಸ್ಟ್ ಇವತ್ತು ಹಾಫ್ ಎ ಡೇ ನಾನು ಕುಕ್ಕಿಂಗಲ್ಲೇ ಕಳೆದಿದ್ದೀನಿ. ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಖುಷಿಯಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹ್ಯಾವ್ ಎ ನೈಸ್ ಡೇ. ಬಾಯ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ.